ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ ಏಟೀನ್ ವರದಿಗಾರ. ವಿಜಯಪುರ ಜಿಲ್ಲೆಯಲ್ಲಿ ಈ ಬಾರಿ ಬರಗಾಲ ಬಿದ್ದಿರುವ ಹಿನ್ನೆಲೆಯಲ್ಲಿ ರೈತರು ಕಾಲುವೆ ಮೂಲಕ ನೀರನ್ನು ಹರಿಸಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರದ ಮಟ್ಟದಲ್ಲಿ ಮಾತುಕತೆ ನಡೆದ ಬಳಿಕ ಮೊದಲು ಕುಡಿಯುವ ನೀರಿಗೆ ಆದ್ಯತೆ ಕೊಡೋಣ ಅನ್ನೋ ಮಾತು ಬಂದಿನ ಹಿನ್ನೆಲೆಯಲ್ಲಿ ರೈತರಿಗೆ ಒಂದು ರೀತಿಯ ಆತಂಕ ಇರುತ್ತಿದ್ದು. ಯಾಕಂತಂದರೆ ಆಲಮಟ್ಟಿ ಜಲಾಶಯದಲ್ಲಿ 80 TMC ವರೆಗೂ ನೀರಿದೆ, ಹಾಗಾಗಿ ನೀರನ್ನು ಕಾಲುವೆ ಮೂಲಕ ಬಿಡಿ ಅಂತ ಹೇಳಿ. ಆದರೆ ಒಂದು ವೇಳೆ ಈಗ ನೀರು ಬಿಟ್ಟರೆ ಕುಡಿಯೋ ನೀರಿಗೆ ಬಹಳಷ್ಟು ಸಮಸ್ಯೆ ಆಗುತ್ತೆ ಅಂತ ಹೇಳಿ. ಯಾಕಂದರೆ ಕಾಲುವೆ ಮೂಲಕ ಕೇವಲ ವಿಜಯಪುರ ಜಿಲ್ಲೆ ಮಾತ್ರ ಬಿಡೋಕ್ಕಾಗಲ್ಲ, ಮತ್ತು ಕೃಷಿಗೆ ಕೊಡಬೇಕಾಗಿದ್ರೆ ಕೇವಲ ವಿಜಯಪುರ ಜಿಲ್ಲೆ ಮಾತ್ರ ಅಲ್ಲ, ವಿಜಯಪುರ ಇದೆ, ಬಾಗಲಕೋಟೆ ಇದೆ, ಯಾದಗಿರಿ, ಈ ಕಡೆ ರಾಯಚೂರು, ಈ ರೀತಿ ಎಲ್ಲ ಜಿಲ್ಲೆಗಳಿಗೂ, ಅಂದರೆ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಿಗೆ ಆಲಮಟ್ಟಿ ಜಲಾಶಯ ಮೇನ್ ಆಗಿರೋದ್ರಿಂದಾಗಿ ಅಲ್ಲಿಂದ ನೀರು ಬಿಡಬೇಕಾಗುತ್ತೆ. ಹಾಗಾಗಿ ಒಂದು ರೀತಿಯಿಂದ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಸರ್ಕಾರ ಈ ಬಗ್ಗೆ ಯೋಚನೆ ಮಾಡ್ತಿರೋಂಥದ್ದು, ಒಂದು ರೀತಿಯ ಅಡಕತ್ತಿರಲಿರುವಂಥದ್ದು. ಯಾಕಂದರೆ ರೈತರು ಬೆಳೆ ಬೇಕಾಗುತ್ತೆ, ಬೆಳೆಗೆ ನೀರು ಬೇಕೇ ಬೇಕು, ಹಾಗಾಗಿ ಕಾಲುವೆ ಮೂಲಕ ನೀರನ್ನು ಒದಗಿಸಿ ಅಂತೇಳಿ ಅವ್ರು ಆಗ್ರಹನ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರದ ಮಟ್ಟದಲ್ಲಿ ಒಂದು ಏನಂದರೆ, ಈಗ ಒಂದು ವೇಳೆ ನಾವು ಕಾಲುವೆ ಮೂಲಕ ನೀರನ್ನು ಬಿಟ್ಟರೆ, ಕೇವಲ ಕೃಷಿಗೆ ಅಂತ ಹೇಳಿ ನೀರನ್ನು ಬಿಟ್ಬಿಟ್ರೆ ನಮಗೆ ಭಾಳಷ್ಟು ಸಮಸ್ಯೆ ಆಗುತ್ತೆ ಅಂತ ಹೇಳಿ ಒಂದು ರೀತಿಯಿಂದ. ಯಾಕಂದರೆ ಈಗ ಹೇಗೋ ಮಳೆಗಾಲ ಇದೆ, ನೀರಿನ ಸಮಸ್ಯೆ ಅಷ್ಟಾಗಲ್ಲ, ಅಂದರೆ ಮುಂದೆ ಚಳಿಗಾಲ ನಂತರ ಬೇಸಿಗೆ ಕಾಲ ಇಷ್ಟನ್ನು ಸಹಿತ ಇದೇ ನೀರಲ್ಲಿ ನಾವು ಮುಂದುವರಿಸಬೇಕಾಗಿರೋ ಕಾರಣದಾಗಿ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಒಂದು ರೀತಿಯಿಂದ ಸರ್ಕಾರಕ್ಕೆ ಆತಂಕ. ಹಾಗಾಗಿ ಸರ್ಕಾರದಲ್ಲಿ ಒಂದು ರೀತಿಯಿಂದ ಏನಂದರೆ ನೀರು ಕೊಡಬಾರ್ದು ಅನ್ನೋ ರೀತಿಯಿಂದ ಒಂದು ಸಮಸ್ಯೆ ರೈತರು ಆಗ್ರಹ ಮಾಡ್ತಾ ಇದ್ದಾರೆ. ಯಾಕಂದರೆ ಬೆಳೆ ಉಳಿಸ್ಕೋಬೇಕು ಅಂತ ಹೇಳಿ ಕುಡಿಯೋ ನೀರಿಗೆ ಎಷ್ಟು ಆದ್ಯತೆ ಕೊಡ್ತಿದ್ದೀರೋ ಬೆಳೆಗೆ ಅಷ್ಟು ಆದ್ಯತೆ ಕೊಡಿ ಅಂತ ಹೇಳಿ. ಆದರೆ ಕುಡಿಯೋ ನೀರಿಗೆ ಏನು ಆದ್ಯತೆ ಕೊಡಬೇಕಾಗುತ್ತೆ ಅದು ಮುಂದಿನ ಬೇಸಿಗೆವರೆಗೂ ಕೊಡಬೇಕಾಗಿರೋದ್ರಿಂದಾಗಿ, ಮತ್ತು ಬೆಳೆಗೆ ಈಗ ಮುಂಗಾರು ಮತ್ತು ಹಿಂಗಾರು ಎರಡು ರೀತಿ ಕೊಡಬೇಕಾಗುವ ಅನಿವಾರ್ಯತೆ ಹಿನ್ನೆಲೆಯಲ್ಲಿ ಒಂದು ರೀತಿಯಿಂದ ಸಮಸ್ಯೆ ಆಗಿರುವಂಥದ್ದು. ಈಗ ರೈತ ಮುಖಂಡರು ಆಲಮಟ್ಟಿ ಜಲಾಶಯಕ್ಕೆ ತೆರಳಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಸಹಿತ ವಿಜಯಪುರ ಜಿಲ್ಲೆಗೆ ಬಂದು ಪ್ರವಾಸವನ್ನು ಮಾಡಿದ್ರು. ಈ ರೀತಿ ಎಲ್ಲರೂ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ, ಆದಷ್ಟು ಬೇಗ ನೀರು ಬಿಡಿ ಅಂತ ಹೇಳಿ. ಆದರೆ ವಾಸ್ತವವಾಗಿ ನೀರು ಬಿಟ್ಟರೆ ಏನು ಸಮಸ್ಯೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸಹಿತ ಅವ್ರು ಒಂಚೂರು ಮನಗಣಬೇಕು ಅಂತ ಹೇಳಿ ಅಧಿಕಾರಿಗಳು ಮತ್ತು ಸರ್ಕಾರದ ಪರವಾಗಿದ್ದವರು ಮನವಿಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ನಿರೀಕ್ಷಿತ ಮಟ್ಟದಲ್ಲಿ ಮಳೆ ಆಗಿಲ್ಲ, ಜಿಲ್ಲೆಯಲ್ಲೂ ಆಗಿಲ್ಲ ಮತ್ತು ಮಹಾರಾಷ್ಟ್ರದಲ್ಲೂ ಆಗಿಲ್ಲ. ಒಂದು ವೇಳೆ ಜಿಲ್ಲೆಯಲ್ಲಿ ಆಗದಿದ್ರು ಮಹಾರಾಷ್ಟ್ರದಲ್ಲಿ ಮಳೆಯಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದರೆ ನಮಗೆ ಅನುಕೂಲ ಆಗ್ತಿತ್ತು ಅಂತ ಹೇಳಿ. ಆದರೆ ಈಗ ಅಲ್ಲೂ ಮಳೆ ಇಲ್ಲದೆ ಕಾರಣದಾಗಿ ಇನ್ಫ್ಲೋ ಕಡಿಮೆ ಆಗಿದೆ. ಕಳೆದ ಸೋಮವಾರ ಇದರ ಪ್ರಮಾಣ ಬಹಳಷ್ಟು ಕಡಿಮೆ ಇತ್ತು. ಆದರೆ ಒಂದು ವಾರದಲ್ಲಿ ಮಹಾರಾಷ್ಟ್ರದಲ್ಲಿ ವಿಪರೀತ ಮಳೆ ಆಗಿರೋ ಕಾರಣದಾಗಿ ಅದರ ನೀರು ಒಳಹರಿವು ಬಂದು ಸುಮಾರು 80 TMC ಇತ್ತು. ನಮ್ಮಲ್ಲಿ ಕೇವಲ 20 TMC ಮಾತ್ರ ಇತ್ತು, ಅದು 80 TMCಗೆ ಬಂದಿದೆ. ಅದರಿಂದ ಒಂದು ಆಶಾಭಾವನೆ ಏನಂದರೆ ಈ ಬಾರಿ ಕುಡಿಯೋ ನೀರಿಗೆ ಸಮಸ್ಯೆ ಆಗಲ್ಲ ಅಂತೇಳಿ. ಆದರೆ ಅಂಥ ಸಮಯದಲ್ಲ ನೀರು ಅಷ್ಟು ಬಂದಿದ್ದಕ್ಕೆ ಈಗ ಇವರು ಬೇಡಿಕೆ ಇಡ್ತಾ ಇರೋದ್ರಿಂದ ಒಂದು ರೀತಿಯಿಂದ ಸರ್ಕಾರಕ್ಕೆ ಅಡಕತ್ತಿರೋಂಥ ಸ್ಥಿತಿ. ನೀರು ಕೊಟ್ಟರು ಸಮಸ್ಯೆ, ಕೊಡದೇ ಇದ್ರೂ ಸಮಸ್ಯೆ ಅನ್ನೋ ರೀತಿ. ಯಾಕಂದರೆ ಕೊಟ್ಟರೆ ಮುಂದೆ ಬೇಸಿಗೆ ಕಾಲಕ್ಕೆ ಏನು ಮಾಡೋದು ಅಂತ, ಕೊಡದಿದ್ರೆ ಈಗ ರೈತರಿಗೆ ಹೆಂಗೆ ಸಮಾಧಾನ ಮಾಡೋದು ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಸರ್ಕಾರ ಇರುವಂಥದ್ದು. ಹಾಗಾಗಿ ಈಗ ನೀರು ಕೊಡಿ ಅಂತೇಳಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರು ಸಹಿತ ಪ್ರಾಕ್ಟಿಕಲ್ ಆಗಿ ವ್ಯವಸ್ಥೆನ ಮನಗಣಬೇಕು ಅಂತೇಳಿ. ಮತ್ತು ಇನ್ನೊಂದು, ಈಗ ಇನ್ಫ್ಲೋ ಇನ್ನೂ ಬರ್ತಾ ಇದ್ರೆ ನಾವು ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇರೋಲ್ಲ ಅಂತೇಳಿ ಒಂದು ಸರ್ಕಾರದ ಮಟ್ಟದಲ್ಲಿ ಒಂದು ವಾದ ಇರುವಂಥದ್ದು. ಅಂದರೆ ಮುಂಚೆ ಹೆಂಗಿತ್ತಂದರೆ 1,50,000 ಇನ್ಫ್ಲೋ ಬಂದಿತ್ತು, ಆದರೆ ಇವತ್ತು ಕೇವಲ 400 ಇನ್ಫ್ಲೋ ಇದೆ. ಸೊ ಅದರ ಪ್ರಮಾಣ ಬಹುತೇಕ ಇಳಿದಿರುವಂಥದ್ದು. ಇವತ್ತು 400 ಆದರೂ ಇದೆ, ನಾಳೆಗೆ ಇನ್ನೂ ಅದ್ರ ಪ್ರಮಾಣ ಕಡಿಮೆ ಆಗುತ್ತೆ. ಹಾಗಾಗಿ ಏನು ಮಾಡೋದು ಅಂತೇಳಿ, ಜೊತೆಗೆ ಥರ್ಮಲ್ ಪವರ್ಗೆ ಎಲ್ಲ ಇಲ್ಲಿ ನೀರು ಕೊಡಬೇಕಾಗಿರೋದ್ರಿಂದಾಗಿ ಒಂದು ರೀತಿಯಿಂದ ಬಹಳಷ್ಟು ಸಮಸ್ಯೆ ಇರೋದ್ರಿಂದ ಸರ್ಕಾರ ರೈತರಿಗೆ ಕನ್ವಿನ್ಸ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಅದಕ್ಕೆ ಮುಖ್ಯಮಂತ್ರಿಗಳು ಆರಂಭದಲ್ಲಿ ಹೇಳಿದರು, ಜಲಾಶಯದ ನೀರಿನ ಮೇಲೆ ಅವಲಂಬನೆ ಇಟ್ಕೊಂಡು ಬೆಳೆಯನ್ನು ಬೆಳಿಬೇಡಿ ಅಂತೇಳಿ. ಸೊ ಅದೇ ಸ್ಥಿತಿ ಈಗ ಇರುವಂಥದ್ದು. ಹಾಗಾಗಿ ಸರ್ಕಾರ ಮುಂದೆ ಯಾವ ರೀತಿ ರೈತರಿಗೆ ಕನ್ವಿನ್ಸ್ ಮಾಡುತ್ತೆ ಅಂತ ನೋಡಬೇಕು. ಮತ್ತು ಹೋರಾಟ ಮಾಡ್ತಿರುವಂಥ ರೈತರು ಸಹಿತ ಸರ್ಕಾರದ ಮನವಿಯನ್ನು ಒಪ್ಕೋತಾರ ಇಲ್ಲ ಅಂತ ಹೇಳಿ ಕಾದು ನೋಡಬೇಕಾಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.